ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ರಾಜ್ಯಾದ್ಯಂತ 3 ದಿನಗಳ ಕಾಲ ಶೋಕಾಚರಣೆಯನ್ನ ಸರ್ಕಾರ ಘೋಷಿಸಿದೆ. ಇಂದು ಕೂಡ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ನಿನ್ನೆ ಹೇಳಿದ್ರು, ಇಂದು ನಿಗದಿಯಾಗಿದ್ದ ಕೆಇಎ ಪರೀಕ್ಷೆಗಳನ್ನ ಕೂಡ ಮುಂದೂಡಲಾಗಿದೆ. ರಾಜ್ಯದ ಕೋರ್ಟ್ ಕಲಾಪಗಳು ಕೂಡ ಮುಂದೂಡಿಕೆಯಾಗಿದೆ. ಕಾಂಗ್ರೆಸ್ ಪಕ್ಷದ ಎಲ್ಲಾ ಚಟುವಟಿಕೆಗಳನ್ನ ಬಂದ್ ಮಾಡಿ ಶೋಕ ಸಾಗರದಲ್ಲಿ ಎಲ್ಲರೂ ಮುಳುಗ್ತಾ ಇದ್ದಾರೆ. ರಾಜ್ಯ ಕಂಡ ಅವಿಸ್ಮರಣೀಯ ನಾಯಕನಿಗೆ ಅಂತಿಮವಾಗಿ ಬೀಳ್ಕೊಡುಗೆ ಕೊಡುವಂತಹ ಸಂದರ್ಭ. ಇಂದು ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ಆಗ್ತಾ ಇದೆ. ಸಂಜೆ 4 ಗಂಟೆ ಬಳಿಕ ಸೋಮನಹಳ್ಳಿಯಲ್ಲಿ ವಿಧಿವಿಧಾನವನ್ನು ನಡೆಸಲಾಗುತ್ತೆ. ಕಾಫಿ ಡೇ ಪಕ್ಕದಲ್ಲೇ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ. ನಾವಾಗಲೇ ಹೇಳಿದ್ದೀವಿ, ಎಸ್.ಎಂ. ಕೃಷ್ಣ ಅವರ ಆಡಳಿತ ವೈಖರಿ ಹೇಗಿತ್ತು ಮತ್ತು ಅವರು ಯಾವ ರೀತಿ ಎಲ್ಲರ ಹೃದಯದಲ್ಲೂ ಕೂಡ ಚಿರಸ್ಥಾಯಿ ಆಗ್ತಾರೆ. ಒಂದೊಂದು ಕೆಲಸ ತಗೊಂಡ್ರು ಕೂಡ ಅದರಲ್ಲಿ ಎಸ್.ಎಂ. ಕೃಷ್ಣ ಅವರ ಕಾಂಟ್ರಿಬ್ಯೂಷನ್ ಈಗಿನ ಆಧುನಿಕತೆಗೆ ಎಂಥ ಎಕ್ಸಾಂಪಲ್ ಅಂತ. ಸೊ ಅಷ್ಟೆಲ್ಲ ಅದ್ಭುತವಾದಂತಹ ಕೊಡುಗೆಗಳನ್ನು ಕೊಟ್ಟಂತಹ ನಾಯಕನನ್ನು ಅತ್ಯಂತ ಗೌರವಪೂರ್ಣವಾಗಿ ವಿದಾಯ ಹೇಳುವಂತಹ ಕೆಲಸವನ್ನು ಸರ್ಕಾರ ಕೂಡ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಹ್ಯೂಜ್ ಲಾಸ್ ಇದು, ಒಂದು ಶೂನ್ಯ ಆವರಿಸಿದೆ. ಎಲ್ಲ ಮಠಾಧೀಶರು ಕೂಡ ಬಂದು ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ.